ನಿರಂತರವಾಗಿರಬೇಕು ಯೋಗಾಭ್ಯಾಸ, ದೇಹವನ್ನು ದಂಡಿಸಲು ಯೋಗ ಉತ್ತಮ ವಿಧಾನ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕಾಯಂ ವೈದ್ಯರಿಲ್ಲದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಸಕರ ಗಮನಕ್ಕೆ ತಂದಿದ್ದ ಎಂಎಂಟಿವಿ ವರದಿ. ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ಪ್ರದೀಪ್ ಈಶ್ವರ್. ರಾಜಕೀಯ ಏಳಿಗೆಗೆ ಶ್ರಮದಾನ, ದಾರಿದೀಪವಾದ ನನ್ನ ತಂದೆಯೇ ನನ್ನ ಹೀರೋ, ಸಂಸದ ಡಾಕ್ಟರ್ ಕೆ ಸುಧಾಕರ್. ಯೋಗದ ಕುರಿತು ಅರಿವು ಅವಶ್ಯಕ, ಯೋಗದಿಂದ ಉತ್ತಮ ಆರೋಗ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಎಂಎಂಟಿವಿ ನ್ಯೂಸ್. ನಾನು ಶಶಿಕುಮಾರ್. 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಎಲ್ಲರೂ ನಿರಂತರವಾಗಿ ಯೋಗಾಭ್ಯಾಸ ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೇಹವನ್ನು ದಂಡಿಸಲು ಯೋಗ ಪದ್ಧತಿ ಉತ್ತಮ ವಿಧಾನವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಎಂದು ಭಗವಂತನಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಈ ದಿನದ ಆಂತರಿಕ ಸಿದ್ಧತೆ ಬಹಳ ಮುಖ್ಯ. ನಾವು ಕಣ್ಣನ್ನು ಮೃದುವಾಗಿ ಮುಚ್ಚಿ ಗದ್ದಲವನ್ನು ಸೂಕ್ಷ್ಮವಾಗಿ ಗಮನಿಸುವ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಇತರೆ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಯೋಗ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಯೋಗ ಪದ್ಧತಿಯು ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿಯಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಯೋಗದ ಮಹತ್ವ ಸಾರಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನಾಗಿ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೆ ಗರ್ವ ಅಂತ ಹೇಳಿದ್ರೂ ತಪ್ಪಾಗುವುದಿಲ್ಲ. 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಎಲ್ಲರೂ ನಿರಂತರವಾಗಿ ಯೋಗಾಭ್ಯಾಸವನ್ನ ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೇಹವನ್ನ ದಂಡಿಸಲು ಯೋಗ ಪದ್ಧತಿ ಉತ್ತಮ ವಿಧಾನವಾಗಿದೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಭ್ಯಾಸವನ್ನ ರೂಢಿಸಿಕೊಂಡು ದೇಹವನ್ನ ಆರೋಗ್ಯವಾಗಿ ಇಟ್ಟುಕೊಂಡಿದ್ದವರು. ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಯೋಗಾಭ್ಯಾಸ ಪರಿಣಾಮಕಾರಿಯಾಗಿದೆ. ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಲು ತೊಡಗಿಸಿಕೊಳ್ಳುವಂತೆ ಕಿವಿ ಮಾತು ಹೇಳಿದ್ದಾರೆ. ಪ್ರಪಂಚದ ಇತರೆ ದೇಶಗಳು ಅನುಕರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆದ್ರಿಂದ ನಾವು ಸುಮಾರು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಹೆಚ್ಚಾಗಿ ಇದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಇವತ್ತು ನಮ್ಮ ದೇಹವನ್ನ ದಂಡಿಸಲಿಕ್ಕೆ ನಾನಾ ರೀತಿಯಾದಂತಹ ಅವಕಾಶಗಳಿದ್ದಾವೆ. ಕ್ರೀಡೆಯಲ್ಲಿ ನಾವು ಇವತ್ತು ಅದನ್ನ ಹೆಚ್ಚಿನ ರೀತಿಯಲ್ಲಿ ದೇಹವನ್ನ ದಂಡಿಸಲಿಕ್ಕೆ ಸಾಧ್ಯ ಇದೆ. ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಯೋಗಾಭ್ಯಾಸಗಳನ್ನ ಮಾಡಿಕೊಂಡು ತಮ್ಮ ದೇಹದ ಅಂಗಾಂಗಗಳ ಮೇಲೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯಾಗಿರುವ ಯೋಗ ಪದ್ಧತಿಯನ್ನ ಇಂದು 150ಕ್ಕೂ ಹೆಚ್ಚು ದೇಶಗಳು ಅಳವಡಿಸಿಕೊಂಡು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವು ಸೂಕ್ತವಾಗಿ ಯೋಗ ದಿನಾಚರಣೆಯನ್ನ ಆಯೋಜಿಸಿದೆ ಎಂದರು. ನಾವೆಲ್ಲ ಕೂಡ ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಯೋಗಾಭ್ಯಾಸ ಬಹಳ 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 ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಣ್ಣ ಹುಡುಗರಿಂದ ಕೂಡ ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಆದರೆ ಕಳೆದ 1 ವರ್ಷದಲ್ಲಿ ನಾನು ಯಾವುದೇ ಅಭ್ಯಾಸ ಮಾಡಿಲ್ಲ, ಸತ್ಯ ಹೇಳ್ತೇನೆ. ಆದರೆ ಇವತ್ತಿನಿಂದ ಮತ್ತೆ ನಾನು ಪ್ರಾರಂಭ ಮಾಡ್ತೇನೆ. ನನ್ನ ಕರ್ಮಭೂಮಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪೆರೆಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದರು. ಈ ಬಗ್ಗೆ ಎಂಎಂಟಿವಿ ವಾಹಿನಿ ವರದಿ ಮಾಡಿತ್ತು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಸ್ಪಂದಿಸಿ ಕಾಯಂ ವೈದ್ಯರ ನೇಮಕಾತಿ ಕುರಿತು ಸರ್ಕಾರದ ಗಮನಕ್ಕೆ ತಂದಿರುವುದು ತಿಳಿದು ಬಂದಿದೆ.
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ ಪೆರೇಸಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದರು. ಈ ಬಗ್ಗೆ ಎಂಎಂಟಿವಿ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಈ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವರು ಎಂಎಂಟಿವಿ ವಾಹಿನಿಗೆ ಫೋನಿನ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಯಂ ವೈದ್ಯರಿಲ್ಲದೆ ಪರದಾಡುತ್ತಿರುವುದು ನನ್ನ ಗಮನಕ್ಕೂ ಬಂದಿದ್ದು, ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಇನ್ನು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂದು ನಿತ್ಯವೂ ವೈದ್ಯರು ಇರುವಂತೆ ನೋಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಲಕ್ಷ್ಮೀನಾರಾಯಣ ಎಡಿಟರ್ ಮಾತಾಡ್ತಾ ಇರೋದು. ನಮಸ್ತೆ, ಹೇಳಿ ಲಕ್ಷ್ಮೀನಾರಾಯಣ ಸರ್. ಸರ್, ಪೆರೇಸಂದ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲ ಅಂತ ಹೇಳ್ಬಿಟ್ಟು ದೂರುಗಳು ಸಾರ್ವಜನಿಕರ ಕಡೆಯಿಂದ ದೂರುಗಳು ಬರ್ತಾ ಇತ್ತು. ಇಲ್ಲ, ಎಸ್ ಏನು ಅಂದ್ರೆ ಲಕ್ಷ್ಮೀನಾರಾಯಣ, ಅದು ಈಗ ಡೈಲಿ ಏನ್ ಮಾಡ್ತಿದೀವಿ, ಡೈಲಿ ಒಬ್ಬೊಬ್ರು ಡಾಕ್ಟರ್ನ ಡೆಪ್ಯೂಟ್ ಮಾಡ್ತಿದೀವಿ. ಯಾವುದೇ ಕಾರಣಕ್ಕೆ ಒಂದು ದಿನಾನು ಡಾಕ್ಟರ್ ತಪ್ತಾ ಇಲ್ಲ. ಬಟ್ ಕಾಯಂ ಡಾಕ್ಟರ್ ಆಗ್ಬೇಕು ಅಂದ್ರೆ ಅದು ನನಗಾಗ್ಲಿ ನಮ್ಗೆ ಪವರ್ ಇರಲ್ಲ. ಅದು ಅಪಾಯಿಂಟ್ ಆಗ್ಬೇಕು, ರಿಕ್ರೂಟ್ ಆಗ್ಬೇಕು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಇಂದ ಆಗತ್ತೆ. ಒಂದು ಶಾಸಕರಾಗ್ಲಿ ಮಿನಿಸ್ಟರ್ ಆಗ್ಲಿ ನಾವು ಡೈರೆಕ್ಟ್ ಆಗಿ ಒಂದು ಪರ್ಮನೆಂಟ್ ಪೋಸ್ಟ್ ನ ಅಲ್ಲಿ ಕ್ರಿಯೇಟ್ ಮಾಡಕ್ ಆಗಲ್ಲ. ಸೊ ನಾವೀಗ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೀವಿ. ಸೊ ಆದಷ್ಟು ಬೇಗ ಒಂದು ಪರ್ಮನೆಂಟ್ ಡಾಕ್ಟರ್ನ ಅಲ್ಲಿ ಪೋಸ್ಟ್ ಮಾಡಿಸ್ತೀವಿ. ಎಷ್ಟು ದಿನ? ಬಟ್ ಇವಾಗ ಯಾವುದೇ ಕಾರಣಕ್ಕೆ ಅಲ್ಲೇನ್ ಡಾಕ್ಟರ್ ಇಲ್ದೇ ಅಲ್ಲ, ಅಂದ್ರೆ ಡೈಲಿ ಒಬ್ಬೊಬ್ರು ಡಾಕ್ಟರ್ನ ಕಳಿಸ್ತಿದೀವಿ, ನೀಟಾಗಿ ಪೇಷಂಟ್ಸ್ ನ ಟ್ರೀಟ್ ಮಾಡ್ತಿದ್ದಾರೆ. ಪರ್ಮನೆಂಟ್ ಆಗಿ ಒಬ್ಬರೇ ಡಾಕ್ಟರ್ ಇಲ್ಲ ಅನ್ನೋದು ಕಂಪ್ಲೇಂಟ್. ಅದು ಸರ್ಕಾರದಿಂದ ಆಗ್ಬೇಕು. ಈಗ ನನ್ನ ಲಿಮಿಟ್ ಅಲ್ಲಿ ಏನಿದೆ, ಒಂದು ದಿನಾನು ಡಾಕ್ಟರ್ ತಪ್ಪದಂಗೆ ನೋಡ್ಕೊಂತಾ ಇದೀನಿ. ಡೈಲಿ ಬೇಕಾದ್ರೆ ತಾವು ಡೇಟಾ ಕಲೆಕ್ಟ್ ಮಾಡಿ ಪ್ರತಿದಿನ ವೈದ್ಯರು ಹೋಗ್ತಾರೆ, ಒಬ್ಬೊಬ್ಬರನ್ನ ನಾವು ಡೆಪ್ರೆಷನ್ ಮೇಲೆ ಹಾಕೊಂತಾ ಇದೀವಿ. ಸೊ ಅತಿ ಶೀಘ್ರದಲ್ಲೇ ಅದನ್ನ ಬಗೆಹರಿಸ್ತೀವಪ್ಪ. ಓಕೆ ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ತ್ವರಿತವಾಗಿ ಪರಿಹರಿಸಲು ಮುಂದಾಗುತ್ತಿದ್ದಾರೆ. ಅದರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯ ವೈದ್ಯರು ಇಲ್ಲದಿರುವುದು ಗಮನಕ್ಕೆ ಬಂದ ತಕ್ಷಣ ತ್ವರಿತವಾಗಿ ಸ್ಪಂದಿಸಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹುಟ್ಟಿದಾಗಿನಿಂದ ತಂದೆ ತನ್ನ ಮಕ್ಕಳ ಬೆಳವಣಿಗೆಗೆ ಹೆಗಲು ಕೊಟ್ಟು ನಡೆಸುವವನು. ಪ್ರಪಂಚದಲ್ಲಿ ಮಕ್ಕಳಿಗೆ ಮೊದಲನೆಯ ಹೀರೋ ತನ್ನ ಅಪ್ಪನೇ ಆಗಿರುತ್ತಾನೆ. ನನ್ನ ರಾಜಕೀಯ ಏಳಿಗೆಗೆ ಮಕ್ಕಳಂತೆ ಕೆಲಸ ಮಾಡಿ ಸಂಸದರನ್ನಾಗಿ ಮಾಡಿ ಕಷ್ಟಪಟ್ಟು ದಾರಿದೀಪವಾದ ನಮ್ಮ ತಂದೆ ನನ್ನ ಹೀರೋ ಎಂದು ಡಾಕ್ಟರ್ ಕೆ ಸುಧಾಕರ್ ಸಂತಸ ವ್ಯಕ್ತಪಡಿಸಿದರು. ಡಾಕ್ಟರ್ ಕೆ ಸುಧಾಕರ್ ರಾಜಕೀಯಕ್ಕೆ ಬರಲು ಅರ್ಧದಷ್ಟು ಶ್ರಮ ಅವರ ತಂದೆ ಪಿಎನ್ ಕೇಶವರೆಡ್ಡಿ ಅವರಿಗೆ ಸಲ್ಲಬೇಕು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಕುತಂತ್ರಗಳಿಂದ ಸೋಲಿನ ನೋವಿನಲ್ಲಿದ್ದ ಸುಧಾಕರ್ ಅವರಿಗೆ ತಂದೆ ಕೇಶವರೆಡ್ಡಿ ಧೈರ್ಯ ತುಂಬಿದ್ರು. ಶತಾಯ ಗತಾಯ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆಲ್ಲಲೇಬೇಕೆಂದು 90ರ ಇಳಿ ವಯಸ್ಸಿನಲ್ಲಿ ಕೇಶವರೆಡ್ಡಿ ಸ್ವತಃ ಮಗನ ಪರ ಮತ ಪ್ರಚಾರಕ್ಕಿಳಿದಿದ್ದು ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಮಗ ಸುಧಾಕರ್ ಕೂಡ ತಂದೆ ಕೇಶವರೆಡ್ಡಿ ಅವರ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದು, ಕೆಲವು ದಿನಗಳ ಹಿಂದೆ ತಂದೆ ಹುಟ್ಟುಹಬ್ಬ ಮತ್ತು ಅಪ್ಪಂದಿರ ದಿನಾಚರಣೆಯಂದೇ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಮಗನ ಬಾಂಧವ್ಯಗಳ ಫೋಟೋಗಳನ್ನು ಹಾಕಿ ಸಿಹಿ ಮಾತುಗಳನ್ನು ಹಂಚಿಕೊಂಡಿದ್ರು. ಈಗ ಸಂಸದರಾಗಿದ್ದು ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಕಚೇರಿ ಉದ್ಘಾಟನಾ ಸಂದರ್ಭದಲ್ಲಿ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಸಿಹಿ ತಿನ್ನಿಸಿ ನಮ್ಮ ತಂದೆ ನನ್ನ ಮೊದಲನೆಯ ಹೀರೋ ಎನ್ನುವ ಭಾವೈಕ್ಯ ಮಾತುಗಳನ್ನಾಡಿದ್ರು. ಅವರು ಸುಮಾರು 87-88 ವರ್ಷದ ಪ್ರಾಯದಲ್ಲಿ ಕೂಡ ಅವರಿಗೆ ಭಗವಂತನ ಶಕ್ತಿ ಅಂತ ಕಾಣ್ತದೆ, ದೈವಶಕ್ತಿ ಇರೋದರಿಂದ ಒಬ್ಬರು ಯುವಕರು ಚಲನೆ ಮಾಡುವಂಥ ರೀತಿಯಲ್ಲಿ ಅವರು ನನಗೆ ಸರಿ ಸಮಾನವಾಗಿ ಕೆಲಸ ಮಾಡ್ತಾರೆ, ನನಗೆ ದಾರಿಯನ್ನು ತೋರಿಸ್ತಾರೆ. ನನ್ನ ಅನೇಕ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ಕೂಡ ಸ್ವಲ್ಪ ಪಾಲನ್ನು ಹಂಚಿಕೊಂಡು ನನಗೆ ಸಹಕಾರಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ತಂದೆಯೇ ನನಗೆ ನನ್ನ ಮೊದಲನೇ ಹೀರೋ ಇದೆ. ಅವರ ಒಂದು ಆದರ್ಶದಲ್ಲಿ ಅವರ ಒಂದು ಕಾಲ್ನಡಿಗೆಯನ್ನು ನಾನು ಹಿಂಬಾಲಿಸುವಂಥದ್ದು, ಕಾಲ್ದಾರಿಯಲ್ಲಿ ಅವರ ದಾರಿ ಹಾಕಿಕೊಟ್ಟಂಥ ದಾರಿ ಸನ್ಮಾರ್ಗ
ಅವ್ರೇನು ಸದ್ಬುದ್ಧಿ ನನ್ನ ತಾಯಿ ತಂದೆ, ವಿಶೇಷವಾಗಿ ನನ್ನ ತಾಯಿ ನನಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಪಾಲನೆ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಮುಂದೆಯೂ ಕೂಡ ಅವರಿಬ್ಬರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮಗೆ ಕಾಣದೇ ಹೋದರೂ ಕೂಡ ತಾಯಿ ತಂದೆಗಳ ಆಶೀರ್ವಾದ ನೇರವಾಗಿ ನಮಗೆ ಕಾಣ್ತದೆ. ಹಾಗಾಗಿ ನಾನು ಅದರಲ್ಲಿ ಅದೃಷ್ಟಶಾಲಿಯಾಗಿದ್ದೇನೆ. ಅವರಿಬ್ಬರ ಆಶೀರ್ವಾದ ಸಂಪೂರ್ಣವಾಗಿದೆ, ಭಗವಂತನ ಕೃಪೆ ಇದೆ, ನಮ್ಮ ಜನರ ಪ್ರೀತಿ ವಿಶ್ವಾಸ ಇದೆ. ಇದನ್ನಿಟ್ಕೊಂಡು ನಾನು ನನ್ನ ಕೆಲಸವನ್ನು ಆರಂಭ ಮಾಡಿದ್ದೇನೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಸಂಸದರಾದ ಮೇಲೆ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಅವರ ಸಂಸದರ ಕಚೇರಿಗೆ ಪೂಜೆ ಸಲ್ಲಿಸಿದ್ದಾರೆ. ಸುಧಾಕರ್ ಅವರ ಅಪಾರವಾದ ಬೆಂಬಲಿಗರು, ರಾಜಕೀಯ ಮುಖಂಡರು, ಅಭಿಮಾನಿಗಳು ಬಂದು ಸುಧಾಕರ್ ಅವರಿಗೆ ಹೂಗುಚ್ಛ ನೀಡಿ, ಹಣ್ಣು ಹಂಪಲು ನೀಡಿ ಶುಭ ಹಾರೈಸಿದ್ದಾರೆ. ಎಂಎಂಟಿವಿ ವಾಹಿನಿಗೆ ಸಂಸದ ಸುಧಾಕರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ನನಗೆ ಖುಷಿ ಏನು ಅಂತಂದರೆ, ನನ್ನ ಕರ್ಮಭೂಮಿಯಲ್ಲಿ ನನ್ನ ಸಹೋದರ ಸಹೋದರಿಯರಿಗೆ ಮತ್ತೆ ಅವರು ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆಯಲ್ಲ, ಅದಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗಿದೆ. ಮತ್ತೆ ಅವ್ರ ಮಧ್ಯೆ ಇರೋಂಗೆ, ಅವ್ರ ಜೊತೆಯಲ್ಲಿ ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಈ ಭಾಗಕ್ಕೆ ತರುವಂಥದ್ದು, ಬಡವರ ಕಣ್ಣೀರನ್ನು ಒರೆಸಬೇಕು, ರೈತರ ಕಣ್ಣೀರನ್ನು ಒರೆಸಬೇಕು, ಅದಕ್ಕೆ ನಮ್ಮ ಕೆರೆಗಳು ನೀರು ತುಂಬಬೇಕು, ಒಳ್ಳೆಯ ಆರೋಗ್ಯ ವ್ಯವಸ್ಥೆಗಳು, ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಗಳು ಇಲ್ಲಿ ಬರಬೇಕು, ಒಳ್ಳೆಯ ವಿದ್ಯಾಸಂಸ್ಥೆಗಳಾಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸಬೇಕು. ಇವೆಲ್ಲ ಹಿನ್ನೆಲೆಯನ್ನು ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಇದು ನನ್ನ ರಾಜಕೀಯ ಜೀವನದ ಎರಡನೇ ಒಂದು ಜನ್ಮ, ಅಂದರೆ ಪುನರ್ಜನ್ಮವನ್ನು ನನಗೆ ನನ್ನ ಜನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಆ ಸೇವೆಯನ್ನು ಅವರ ಪಾದಗಳಿಗೆ ನಾನು ಮುಟ್ಟಿಸುವಂಥದ್ದು ನಾನು ಮಾಡಿದಾಗ, ನನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಾಗ ನನ್ನ ಆತ್ಮಕ್ಕೆ ಅವಾಗ ಭಾಳಷ್ಟು ನನ್ನ ಜೀವನದ ಈ ಭಾಗದಲ್ಲಿ ಭಾಳ ಸಂತೋಷ ಆಗ್ತದೆ. ಭಾಳಷ್ಟು ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ. ನಾವೇನು ಕೈಗೆತ್ಕೊಂಡಿದ್ವಿ, ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಳೆದ ಒಂದು ವರ್ಷದಲ್ಲಿ ಸರ್ಕಾರದ ಬೇಜವಾಬ್ದಾರಿಯ ಅಥವಾ ಈ ಸರ್ಕಾರದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡುವಂತಹ ಧೋರಣೆಯ ಅಥವಾ ರಾಜಕೀಯ ದ್ವೇಷವ, ಇವೇನು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸ್ಥಗಿತ ಆಗಿರೋದು ಮಾತ್ರ ವಾಸ್ತವ. ಇದನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆಡಳಿತದ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ನಾನು ಕೊಡುವಂಥದ್ದಾಗುತ್ತೆ. ರಾಜ್ಯ ಸರ್ಕಾರಕ್ಕೂ ನಾನು ಕೊಡ್ತೇನೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಈ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಸಹಕಾರ ಕೊಡಬೇಕು. ಈ ರಾಜ್ಯದ ಜನರ ಬದುಕು ಬದಲಾವಣೆ ಆಗಬೇಕು, ಉತ್ತಮ ರೀತಿಯಲ್ಲಿ ಅವರು ಒಳ್ಳೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಶಕ್ತಿಯನ್ನು, ಚೈತನ್ಯವನ್ನು ಕೊಡುವಂಥ ಕಾರ್ಯಕ್ರಮಗಳು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಆಗಬೇಕು. ಹಾಗಾಗಿ ರಾಜಕಾರಣ ಏನಿದ್ರೂ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು. ಇನ್ನು ಮಿಕ್ಕಿರ್ತಕ್ಕಂಥ ಸಮಯದಲ್ಲಿ ಯಾವುದೇ ಪಕ್ಷಗಳಲ್ಲಿ ನಾವಿದ್ದರೂ ಕೂಡ ಆಡಳಿತದಲ್ಲಿ ಇರೋವಂಥವರು ನಾವು ಬಡವರ, ರೈತರ, ಕೂಲಿ ಕಾರ್ಮಿಕರ, ಮಹಿಳೆಯರ, ವಿದ್ಯಾರ್ಥಿಗಳ, ಯುವಕರ ಕಲ್ಯಾಣಕ್ಕಾಗಿ ನಾವೆಲ್ಲ ಕೂಡ ದುಡಿಬೇಕು. ಮೊದಲನೇ ಪ್ರಾಶಸ್ತ್ಯ ಕುಡಿಯುವ ನೀರಿರ್ಬೋದು, ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ಶಾಶ್ವತ ನೀರಾವರಿ, ಮತ್ತು ಈ KC ವ್ಯಾಲಿ, HN ವ್ಯಾಲಿ, ಈ ವ್ಯಾಲಿಗಳಿಂದ ಏನು ತರ್ತಾ ಇದ್ದಾರೆ ಎರಡನೇ ಹಂತದ ನೀರು, ಇದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ತರಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ನಮ್ಮ ಸರ್ಕಾರದ ಬದ್ಧತೆ ಮತ್ತು ನಮ್ಮ ಆಯವ್ಯಯದಲ್ಲಿ ನಾವು ಮಂಡಿಸಿದ್ವಿ. BJP ಸರ್ಕಾರ ಇಲ್ಲಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ಕೂಡ ನಾವು ಅವರಿಗೆ ಮನವಿ ಮಾಡ್ತೇವೆ, ಆಗ್ರಹ ಮಾಡ್ತೀವಿ, ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಮಾಡಿ. ಯಾಕೆಂದರೆ ರೈತರ, ಬಡವರ, ಈ ಭಾಗದ ಜನರ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯವನ್ನು ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆ ಆಗಬೇಕು. ಪ್ರಥಮ ಆದ್ಯತೆ, ದೇರ್ ಇಸ್ ನೋ ಕಾಂಪ್ರಮೈಸ್. ಎಷ್ಟು ಹಣ ಆಗ್ತದೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. 2,000 ಕೊಡುವಂಥ ಗ್ಯಾರಂಟಿ ಅಲ್ಲ ಇದು. ಎಷ್ಟು ಜನಕ್ಕೆ ಯಾವ ರೀತಿ ಇದರಿಂದ ತೊಂದರೆ ಆಗ್ತದೆ, ಆರೋಗ್ಯ ಏರ್ಪೇರಾಗ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರು ಏನು ಹೇಳಿದ್ದಾರೆ, ಇದನ್ನೆಲ್ಲ ಸ್ವಲ್ಪ ಗಮನ ಕೊಡಿ.
ನೀರು ತಂದಿದ್ದೀರಿ, ನಾನು ನಿಮ್ಗೆ ಅಭಿನಂದನೆ ಮಾಡ್ತೀನಿ. ನನಗೆ ಸಹಕಾರ ಕೊಟ್ಟಿದ್ದೀರಿ ಆ ಸಂದರ್ಭದಲ್ಲಿ. ಇದು ನಾವು ಕೂಡ ಈ ಯೋಜನೆಯ ರೂವಾರಿಗಳು. ಹಾಗಾಗಿ 3ನೇ ಹಂತದ ಯೋಜನೆಯನ್ನು ನೀವು ಮಾಡಿ ನೀವೇ ಕ್ರೆಡಿಟ್ ತಗೊಳ್ಳಿ. ವಿಲ್ ನಾಟ್ ಟೇಕ್ ಕ್ರೆಡಿಟ್. ಇಫ್ ಯು ಡೂ ಟರ್ಷರಿ ಟ್ರೀಟ್ಮೆಂಟ್, ನಾವು ವಿ ವಿಲ್ ಗಿವ್ ದ ಕ್ರೆಡಿಟ್ ಟು ಕಾಂಗ್ರೆಸ್ ಗವರ್ಮೆಂಟ್, ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್, ಇವರಿಗೆ ಕೊಡ್ತೀವಿ ನಾವು ಕ್ರೆಡಿಟ್, ನಾವು ತಗೊಳಕ್ಕೆ ಹೋಗಲ್ಲ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು, ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NS7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ
ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555 DDMT, pure, strong, super bonding. Indus ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್, ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಯೋಗ ದಿನಾಚರಣೆ ಇಂದಿನ ಮಕ್ಕಳು, ಯುವಕರು ಮತ್ತು ಹಿರಿಯ ನಾಗರಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಿ ಒಳ್ಳೆಯ ದಿನಚರಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುವ ಉದ್ದೇಶವಾಗಿದೆ. ಪ್ರತಿನಿತ್ಯ ಯೋಗ ಅಭ್ಯಾಸ ಉತ್ತಮ ದಿನಚರಿ ರೂಪಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ N. ಶಿವಶಂಕರ್ ಹೇಳಿದರು. ಉಸಿರನ್ನು ತೆಗೆದುಕೊಳ್ಳುತ್ತಾ ಲಾಸ್ಟ್ ಸ್ಟೇ ಮಾಡೋಣ. ಬ್ರೀತ್ ಇನ್ ಅಪ್, ಸ್ಟೇ ಮಾಡಿ. ಸಹಜವಾದ ಉಸಿರನ್ನು ನೇರ ಇರಿಸಿ. ಉಸಿರನ್ನು ಹೊರ ಹಾಕುತ್ತಾ ಕೆಳಗೆ ಬನ್ನಿ. ಅಭ್ಯಾಸ. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಸಂದೇಶದೊಂದಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಯುವಕ ಯುವತಿಯರು, ಹಿರಿಯ ನಾಗರಿಕರು, ಅಧಿಕಾರಿಗಳು ಸೇರಿ ಯೋಗಾಸನಗಳನ್ನು ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ KN ಅನುರಾಧ ಮಾತನಾಡಿ, ಇಂದಿನ ಒತ್ತಡದ ಬದುಕಿನಲ್ಲಿ ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡುವುದರ ಮೂಲಕ ಮಾನಸಿಕವಾಗಿ ಸದೃಢತೆಯನ್ನು ಹೊಂದಲು ಯೋಗಾಸನಗಳು ಅವಶ್ಯಕ. ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೀವು ಸ್ವತಃ ಬಂದು ಭಾಗವಹಿಸಿದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಂದು ಗೊತ್ತಿದ್ದಾಗೆ ಈಗಾಗಲೇ 10 ವರ್ಷಗಳಿಂದ ನಾವು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತೀವಿ. ಯೋಗದ ಮಹತ್ವ ಏನು ಅನ್ನೋದು ದೇಶದಲ್ಲಿ
ಇಡೀ ಜಗತ್ತಿಗೆ ಗೊತ್ತಾಗಿದೆ. ಯೋಗದಿಂದ ನಮ್ಮ ಒಂದು ಆರೋಗ್ಯ ವೃದ್ಧಿಸಲು ಕಾರಣ ಆಗ್ತದೆ. ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ. ಕನಿಷ್ಠ ಒಂದು 30-45 ನಿಮಿಷ ಪ್ರತಿದಿನ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಆರೋಗ್ಯವನ್ನು ಬಹಳ ಉತ್ತಮಕರವಾಗಿ ಆಗ್ತದೆ. ಮತ್ತು ಸಾಕಷ್ಟು ಕಾಯಿಲೆಗಳು ರೋಗರುಚಿಗಳು ಯೋಗದಿಂದ ದೂರ ಹೋಗ್ತದೆ. ಮತ್ತು ಮನಸ್ಸಿಗೆ ಒಂದು ಶಾಂತಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಅವ್ರಿಗೆ ಒಂದು ಅಥವಾ ಓದಲಿಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ದಿವಸ ತಾಲೂಕಿನ ಇಡೀ ಜಿಲ್ಲಾಡಳಿತದೊಂದಿಗೆ ದೇವನಹಳ್ಳಿ ತಾಲೂಕಿನ ಸಾರ್ವಜನಿಕರೊಂದಿಗೆ ಈ ದಿವಸ ಯೋಗ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಮನವಿಯನ್ನು ಸಾರ್ವಜನಿಕರಿಗೆ ಅಂತಂದರೆ ಪ್ರತಿಯೊಬ್ಬರು ಯೋಗದಿಂದ ಬಹಳ ಅನುಕೂಲ ಇದೆ. ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೋಬೇಕು. ಇದರಿಂದ ನಮ್ಮ ಜೀವನ ಶೈಲಿ ಉತ್ತಮವಾಗಬೇಕು. ಸಾರ್ವಜನಿಕರಿಗೆ ತಮ್ಮ ಮೂಲಕ ಮಾಡಿ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಅಮರೇಶ್, ಆಯುಷ್ ಇಲಾಖೆಯ ಅಧಿಕಾರಿಗಳು, ಶಹಬುದ್ದೀನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಹಲವಾರು ಸಂಘಟನೆಯ ಯೋಗಪಟುಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಜೋಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ನಾಗಮುನೇಶ್ವರ ಸ್ವಾಮಿ ಹಾಗೂ ಅಕ್ಕಯಮ್ಮ ದೇವಿಯ ದೇವಾಲಯದ ಉತ್ಸವ ಮೂರ್ತಿ ಮತ್ತು ಶಿಲಾಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಪುರ ಮತ್ತು ಅಜ್ಜವಾರ ಜೋಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ನಾಗಮುನೇಶ್ವರ ಸ್ವಾಮಿ, ಶ್ರೀ ಅಕ್ಕಯಮ್ಮ ದೇವಿಯ ಉತ್ಸವ ಮೂರ್ತಿ ಹಾಗೂ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ದಶಕಗಳಿಂದ ಈ ಭಾಗದಲ್ಲಿ ಶ್ರೀ ನಾಗಮುನೇಶ್ವರ ಸ್ವಾಮಿ ನೆಲೆಸಿ ಕಷ್ಟ ಅಂತ ಬಂದ ಭಕ್ತಾದಿಗಳಿಗೆ ಪರಿಹಾರ ಸಿಗುತ್ತದೆ. ಆದರೆ ಒಂದು ದಿನ ನಾಗಮುನೇಶ್ವರ ಸ್ವಾಮಿ ಈ ಭಾಗದಲ್ಲಿ ಅಕ್ಕಯ್ಯಮ್ಮ ದೇವಿ ನೆಲೆಸಬೇಕು, ಭಕ್ತರ ಸೇವೆಗೆ ಅನುವು ಮಾಡಿಕೊಡಬೇಕೆಂದು ದೇವರು ಆಜ್ಞೆ ನೀಡಿದ್ದರಂತೆ. ಅದರಂತೆ 2 ದಿನಗಳಿಂದ ಜೋಡಿ ಗ್ರಾಮದ ಮಧ್ಯದಲ್ಲಿ ನೆಲೆಸಿರುವ ನಾಗಮುನೇಶ್ವರ ದೇವಾಲಯದಲ್ಲಿ ಶ್ರೀ ಅಕ್ಕಮ್ಮ ದೇವಿಯ ಉತ್ಸವ ಮೂರ್ತಿ ಮತ್ತು ಶಿಲಾಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಭಕ್ತರ ಸುಖ ದುಃಖಗಳಿಗೆ ಸ್ಪಂದಿಸಿ ಗ್ರಾಮವನ್ನ ಕಾಪಾಡಲಿ ಎಂದು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಾರೆ. ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಇಲ್ಲಿನ ಅಜ್ವಾರದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮಿಗಳಾದಂಥ ಆಂಜನಪ್ಪ ಸ್ವಾಮಿಗಳು ತುಂಬ ವರ್ಷಗಳಿಂದ ಅವರು ಶ್ರಮವನ್ನು ಪಟ್ಟಿದ್ದಾರೆ. ಇಲ್ಲಿ ಅಮ್ಮನವ್ರನ್ನ ತರಬೇಕು ಅನ್ನೋಂಥದ್ದು ಅವರು ಒಂದು ಇದ್ದಕ್ಕಿದ್ದ ಹಾಗೆ ಅಂತ ಏನು ಹೇಳ್ತೀವಿ, ಆಕಸ್ಮಿಕವಾಗಿ ಬಂದಂಥದ್ದು. ಇದು ಆಕಸ್ಮಿಕವಾಗಿ ಅದು ಹೆಂಗೆ ನೆಲೆಗೊಂಡ್ಲು ಅಂತಲೇ ಗೊತ್ತಿಲ್ಲ ನಮಗೆ. ನಮಗೂ ಅದು ಅನುಭವ ಆಯಿತು, ಅದು ನಮಗೆ ನಮ್ಮ ಜೀವನದಲ್ಲಿ. ಅದಕ್ಕೆ ಎಲ್ಲ ಭಕ್ತಾದಿಗಳೆಲ್ಲನೂ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇದು 2 ವರ್ಷದಿಂದನೇ ಆಗಬೇಕಾಗಿತ್ತು ಆ್ಯಕ್ಚುಲಿ. ಈಗ ಅದು ನೆರವೇರ್ದಿರೋದು ತುಂಬ ಸಂತೋಷದ ಸಂಗತಿ. ಇನ್ನು ಮುಂದಕ್ಕೆ ಇಲ್ಲಿ ಅಮ್ಮ ನೆಲೆಗೊಂಡು ಮುಂದಕ್ಕೆ ಎಲ್ಲರನ್ನೂ ಭಕ್ತರನ್ನ ಕಾಪಾಡಿಕೊಂಡು ಹೋಗಬೇಕು ಅನ್ನೋಂಥದ್ದು ನಮ್ಮ ಒಂದು ಆಸೆ ಆಗುತ್ತೆ. ಅದೆಲ್ಲನೂ ನೆರವೇರುತ್ತೆ. ಈ ಒಂದು ದೇವಸ್ಥಾನದ ವಿಗ್ರಹಗಳು ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳಾದಂಥ ಕಂಜೇನಾಥ ಸ್ವಾಮಿಗಳು ಅವ್ರದ್ದು ಒಂದು ಸಹಕಾರ ಇದೆ ಇದಕ್ಕೆ. ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಇದು ನೆರವೇರಿರೋದು ಇವತ್ತು ತುಂಬ ಸಂತೋಷದ ಸಂಗತಿನೇ ಸರಿ. ನಾವು 45 ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ನಂದಿ ಹೋಬಳಿ, ಅಗಲಗುರ್ಗ ಪೋಸ್ಟು, ಅಜ್ವಾರ ಪಂಚಾಯಿತಿ, ಸೊಣ್ಣಾಪುರ ಗ್ರಾಮದಲ್ಲಿ ಮುನೇಶ್ವರ ದೇವಸ್ಥಾನ 45 ವರ್ಷದಿಂದ ನಾವು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಒಳ್ಳೆಯದಾಯಿತು, ಬಂದವ್ರಿಗೆಲ್ಲ ಒಳ್ಳೆಯದಾಯಿತು. ಸ್ವಾಮಿಗಳವರು ಇನ್ನೊಂದು ಕಾರ್ಯ ಮಾಡಬೇಕಮ್ಮ, ಎಲ್ಲರೂ ಕೈ ಹಾಕಿ ಮಾಡೋಣ ಅಂತ ಹೇಳಿದರು. ಹಾಗೆ ಎಲ್ಲರೂ ಸೇರಿಕೊಂಡು ಕೈ ಹಾಕಿ ಆ ಕಾರ್ಯವೆಲ್ಲ ಮುಗಿಸಿದ್ದೀವಿ. ನಮ್ಮ ಕಣಜೇನಹಳ್ಳಿ ಸ್ವಾಮಿಗಳವರು, ಸುಬ್ರಹ್ಮಣ್ಯ ಸ್ವಾಮಿಗಳವರು ಕೈ ಹಾಕಿ ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಇನ್ನು ಈ ದೇವಾಲಯದ ಅರ್ಚಕರಾದ ಅಂಜಿನಪ್ಪರವರು ಶ್ರೀ ಅಕ್ಕಯ್ಯಮ್ಮ ಶಿಲಾಮೂರ್ತಿ ಉತ್ಸವ ಮೂರ್ತಿಗೆ ಸಂಸದ ಸುಧಾಕರ್ 1 ಲಕ್ಷ ದೇಣಿಗೆ ನೀಡಿದ್ದು ಖುಷಿ ತಂದಿದೆ. ಹಾಗೆ ಕಣಜೇನಹಳ್ಳಿ ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳು ಮೂರ್ತಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಎಂದರು. ನಾವು ನಾಗಮನೇಶ್ವರ ದೇವಸ್ಥಾನ ಒಂದು 50 ವರ್ಷದಿಂದ ನಡೆಸ್ತಾ ಇದ್ವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ನಡೆಸಿದ್ವಿ. ಅಕ್ಕಯ್ಯಮ್ಮನವ್ರ ದೇವಸ್ಥಾನಕ್ಕೋಸ್ಕರ ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ಕಂಜೇನಹಳ್ಳಿ ಸ್ವಾಮಿಗಳ ಹತ್ರ ಮಾತಾಡಿದ್ವಿ. ಆವಾಗ ಸುಧಾಕರ್ ಸರ್ ಬಂದು ಆವಾಗ ಫಸ್ಟ್ BJPಗೆ ಹೋಗೋವಾಗ ನಮಗೂ ಸಹಾಯ ಮಾಡಬೇಕು ಅಂದಾಗ ನಾವು ಎಲ್ಲರೂ ಇಲ್ಲಿಗೆ ಬರೋರು ಭಕ್ತಾದಿಗಳಿಂದ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡೆ. ಅವರು ಸಹಾಯ ಕೊಟ್ಟು ಓಟ್ ಕೊಟ್ಟು ಮೊದಲು ಗಳಿಸಿದ್ರು. ಎಲ್ಲರದ್ದು ಸಹಕಾರ ಇರಲಿ ಅಂತ ಸ್ವಾಮಿಗಳು ಹೇಳಿದರು. ನಾವು ಭಕ್ತಾದಿಗಳು ಕೇಳಿ ಮುಂದುವರಿಸಿದ್ವಿ. ಅದಕ್ಕೋಸ್ಕರವಾಗಿ 1 ಲಕ್ಷ ರೂಪಾಯಿ ನಮ್ಮ ದೇವಸ್ಥಾನಕ್ಕೆ ಅಕ್ಕಮ್ಮನವ್ರ ದೇವಸ್ಥಾನಕ್ಕೆ ವಿಗ್ರಹಗಳು ಮಾಡಿಸೋದು ಈ ಪ್ರಕಾರವಾಗಿ ಸ್ವಾಮಿಗಳು ಮಾಡಿಸ್ಕೊಟ್ಟಿದ್ದಾರೆ. ₹1 ಲಕ್ಷ ಕಂಜೇನಹಳ್ಳಿ ಸ್ವಾಮಿ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾರೆ ಒಂದು ಸುಧಾಕರ್ ಸರ್. ಏನು ಹೇಳಕ್ ಬಯಸ್ತಾರೆ ಅವ್ರಿಗೆ? ಏನು ಹೇಳಕ್ ಬಯಸ್ತಾರೆ? ಮುಂದೆ ಗೆಲ್ಲುತ್ತಾ ಇರಲಿ ಅಂತೇಳಿ, ಹಿಂಗೆ ಮುಂದಕ್ಕೆ ಹೋಗಲಿ, ಇನ್ನೂ ಚೆನ್ನಾಗಿರಲಿ, ದೇವರು ಒಳ್ಳೇದು ಮಾಡಿ. ಶ್ರೀ ನಾಗಮನೇಶ್ವರ ಸ್ವಾಮಿ, ಶ್ರೀ ಸಪ್ತಮಾತೃಕೆಯರು, ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಈ ದಿವಸ ಶ್ರೀ ನಾಗಮನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಸಪ್ತಮಾತೃಕೆಯರ ಶಿಲಾಮೂರ್ತಿಗಳು ಪ್ರತಿಷ್ಠಾಪನೆ ಆಗಿದೆ. ನಿನ್ನೆಯಿಂದಲೂ ಪೂಜೆ ಪುರಸ್ಕಾರಗಳು, ಹೋಮ ಹವನಾದಿಗಳೆಲ್ಲ ನಡೀತಾ ಇದ್ದಾವೆ. ಈ ಕಾರ್ಯಕ್ಕಾಗಿ ನಮ್ಮ ಆಂಜನಪ್ಪ ಸ್ವಾಮಿಗಳು ಬಹಳ ಶ್ರಮೆಪಟ್ಟು, ಬಹಳ ಕಷ್ಟ ಬಿದ್ದು ಸುಮಾರು 50-60 ವರ್ಷದಿಂದ ಸ್ವಾಮಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸಪ್ತಮಾತೃಕೆಯರ ಶಿಲಾಮೂರ್ತಿಗಳು ಮತ್ತು ಅಕ್ಕಯ್ಯಮ್ಮನವ್ರ ಉತ್ಸವ ಮೂರ್ತಿ, ಮುನೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಮಾಡಿಸ್ಬೇಕು ಅಂತ ಒಂದು 4-5 ವರ್ಷದಿಂದ ನನ್ನ ಹತ್ರ ಬಂದು ಮಾತಾಡಿ ಶ್ರಮೆ ಪಟ್ಟರು. ಭಾರಿ ಓಡಾಡಿದ್ದಾರೆ. ನಾವು ಕಷ್ಟ ಬಿದ್ದು ಶ್ರಮೆ ಪಟ್ಟು ಶಿಲಾಮೂರ್ತಿಗಳನ್ನು ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದೀನಿ. ಮಾಡಿದ್ದಕ್ಕೆ ನಮಗೂ ಒಳ್ಳೆ ಕೀರ್ತಿ ಬಂದಿದೆ. ದೇವರುಗಳು ಒಳ್ಳೆ ಪ್ರತಾಪವಾಗಿ ಈ ಗ್ರಾಮದಲ್ಲಿ ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಒಳ್ಳೆ ಶಕ್ತಿಯುತವಾಗಿ ಶಕ್ತಿ ತೋರಿಸಿ ಅವ್ರಿಗೆಲ್ಲ ಒಳ್ಳೆ ಸಂತೋಷ ಪಡಿಸಿದ್ದಾರೆ. ರಾತ್ರಿ ಮುನೇಶ್ವರ ಸ್ವಾಮಿ ಅಕ್ಕಯ್ಯಮ್ಮನವರು ಅವ್ರಿಗೂ ಬಹಳ ಸಮಾಧಾನ ಆಗಿದೆ ಅಂತ ನನ್ನಲ್ಲಿ ಹೇಳಿದರು. ಈ ಜಗನ್ಮಾತೆಯಾದ ಶ್ರೀ ಸಪ್ತಮಾತೃಕೆಯರ ಆಶೀರ್ವಾದ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನಷ್ಟು ಈ ಕ್ಷೇತ್ರ ಬೆಳೆಯೋಕ್ಕೆ ಆ ಪರಮಾತ್ಮ ಇವರಿಗೆ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ, ಸರ್ವರನ್ನು ಕಾಪಾಡಲಿ. ಇನ್ನು ಸೊಣ್ಣಪುರ ಮತ್ತು ಅಜ್ವಾರ ಜೋಡಿ ಗ್ರಾಮದ ನೂರಾರು ಭಕ್ತಾದಿಗಳು ದೇವರ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಶಿಲಾಮೂರ್ತಿಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಪ್ರತಿಷ್ಠಾಪನೆ ಮಾಡಿಕೊಟ್ಟು ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಲತಂದೆಯಿಂದಲೇ ಪುಟ್ಟ ಕಂದಮ್ಮನಿಗೆ ಮಾರಣ ಹಂತಿಕ ಹಲ್ಲೆ ನಡೆಸಿ ಸಿಗರೆಟ್ನಿಂದ ಸುಟ್ಟು ಚಿತ್ರಹಿಂಸೆ ನೀಡಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಯೊಂದು ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಗೌರಿಬಿದನೂರು ನಗರದ ಟಿಪ್ಪು ನಗರ ನಿವಾಸಿ ತಾಯಿ ಜರೀನಾ ಹಾಗೂ ತಂದೆ ಅಜ್ಮತ್ ಪಾಪಿ ತಂದೆ ತಾಯಿ ಎಂದು ತಿಳಿದು ಬಂದಿದೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಪೋಷಕರ ವಿರುದ್ಧ ಜರೀನಾ ತಾಜ್ ತಂದೆ ಅನ್ವರ್ ಗಂಭೀರ ಆರೋಪ ಮಾಡಿದ್ದು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜರೀನಾಗೆ ಒಟ್ಟು 3 ಮದುವೆ ಆಗಿದ್ದು ಮೊದಲ 2 ಸಂಸಾರದಲ್ಲಿ 3 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಈಗ 3ನೇ ಗಂಡನ ಜೊತೆ ಸೇರಿ ತನ್ನ ಮಕ್ಕಳ ಮೇಲೆಯೇ ತಾಯಿ ಕ್ರೌರ್ಯ ಎಸಗಿದ್ದು ಮಲತಂದೆ ಅಜ್ಮತ್ ಜೊತೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ನೀಡಿದ್ದಾನೆ. ಪ್ರತಿದಿನ ಮಕ್ಕಳ ಮೇಲೆ ಅಜ್ಮತ್ ಹಲ್ಲೆ ನಡೆಸಿ ನೀನು ನನಗೆ ಹುಟ್ಟಿಲ್ಲ, ನಾನು ನಿಮ್ಮನ್ನು ಯಾಕೆ ಸಾಕಬೇಕು ಎಂದು ಹೇಳಿ ಕಿರುಕುಳ ನೀಡಿದ್ದಾನೆ ಎಂದು ದೂರು ದಾಖಲಾಗಿದೆ. ಅಷ್ಟೇ ಅಲ್ಲದೆ ಅಜ್ಮತ್ 3 ವರ್ಷದ ಮಗುವಿನ ಮೇಲೆಯೇ ತನ್ನ ಕ್ರೌರ್ಯ ಎಸಗಿ ಮಗುವಿನ ಕತ್ತು, ಮುಖ, ತಲೆ, ಕೈಕಾಲುಗಳ ಮೇಲೆ ಸಿಗರೆಟ್ನಿಂದ ಸುಟ್ಟು ಚಿತ್ರಹಿಂಸೆಯನ್ನು ನೀಡಿರುವ ಆರೋಪ ಕೇಳಿ ಬಂದಿದೆ. ಸದ್ಯ 3 ವರ್ಷದ ಮಗುವಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ನಾಗಣ್ಣ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೃಹ ಸಚಿವ ಹಾಗೂ ಮಕ್ಕಳ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಸದ್ಯ ಮಗುವಿನ ಮೇಲೆ ಸಾಕಷ್ಟು ಸುಟ್ಟ ಗಾಯಗಳಿದ್ದು ಮಗುವಿನ ಒಂದು ಕಾಲು ತುಂಡಾಗಿದೆ. ಸಾಕಷ್ಟು ಅಪೌಷ್ಟಿಕತೆಯಿಂದ ಇದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯಲ್ಲಿ ಪೊಲೀಸರು 2 ಬಂಧಿಸಿದ್ದಾರೆ.
ಆದರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಝರೀನಾ ತಂದೆ ಅನ್ವರ್ ಹಾಗೂ ಅಣ್ಣ ಗಂಡನ ಬಳಿ 1 ಲಕ್ಷ ಹಣ ಪಡೆದುಕೊಳ್ಳುವಂತೆ ಪೀಡಿಸುತ್ತಿದ್ದು, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಕ್ಕಳನ್ನು ತಂದೆ ಹಾಗೂ ಅಣ್ಣ ಇಬ್ಬರೂ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಸುಳ್ಳು ಸುದ್ದಿ ಮಾಡುತ್ತಿದ್ದಾರೆ. ಆದರೆ ನನ್ನ ಗಂಡ ಯಾವುದೇ ಹಿಂಸೆ ಕೊಟ್ಟಿಲ್ಲ. 3 ವರ್ಷದ ಮಗು ಕಳೆದ ವಾರದ ಹಿಂದೆ ಮನೆಯ ಬಳಿ ತೊಟ್ಟಿಯಲ್ಲಿ ಬಿದ್ದು ಸಣ್ಣ ಗಾಯಗಳಾಗಿದೆ. ಆದರೆ ನನ್ನ ಗಂಡ ಹೊಡೆದಿರುವುದಾಗಿ ನನ್ನ ತಂದೆ ಹಾಗೂ ಅಣ್ಣ ಆರೋಪ ಮಾಡಿದ್ದಾರೆಂದು ಝರೀನಾ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತವರು ಏನು ಮಾಡಿಲ್ಲ. ನಮ್ಮ ಅಪ್ಪ, ನಮ್ಮ ತಂಗಿ, ನಮ್ಮ ಅಣ್ಣಲೆಲ್ಲ ಸೇರ್ಕೊಂಡು ನಂಗೆ ಟಾರ್ಚರ್ ಕೊಡ್ತಾರೆ ದುಡ್ಡುಗೋಸ್ಕರ. ಆ ಅಪ್ಪ ಏನು ಮಾಡಲ್ಲ. ನೋಡಕ್ ಹೋದ್ರೆ ಅಪ್ಪ ಮಗುನೇ ಇಲ್ಲ, ಅವನಪ್ಪ ಇಲ್ಲ. ಅವನಪ್ಪ ಇಲ್ಲಿ ಬಂದು ಇಟ್ಕೊಂಡಿದ್ದೆ ನಾನು. ಅವಳೇ ಬಿದ್ದು ಸ್ವಲ್ಪ ಗಾಯಗಳು ಎಲ್ಲ ಆಗಿತ್ತು. ಅದೇ ತಿರ್ಗಾ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾಡ್ತಾ ಇರೋದು. ನಮ್ಮ ಅಪ್ಪನೇ ಎಲ್ಲ ಮಾಡ್ತಾ ಇರೋದು. ನಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮಕ್ಕಳೆಲ್ಲ ಸೇರಿಸ್ಕೊಂಡು ನಮ್ಮ ಮಕ್ಳಿಗೆ ಅಂದ್ರೆ ಬಿಡ್ರಿ, ಅವ್ರು ಹೆಂಗೆ ಹೇಳಿ ಕೊಡ್ತಾರೆ ಹಂಗೆ ಮಾಡ್ತಾವ್ರೆ ಅವರು. ಅವ್ರ ಅಸ್ಮದ್ ಏನು ತಪ್ಪಿಲ್ಲ. ಅಸ್ಮದ್ಗೆ ಮಾತ್ರ ಏನೂ ಆಗ್ಬಾರ್ದು. ಏನೇನು ಆಗ್ಬಿಟ್ರೆ ನಮ್ಮ ಅಮ್ಮ ಅಪ್ಪಗೆ ನಾನು ಬಿಡೋದೇ ಇಲ್ಲ. ದುಡ್ಡುಗೋಸ್ಕರ 1 ಲಕ್ಷ ಇಕ್ಕು ಬ್ಯಾಂಕ್ನಲ್ಲಿ ಅಂತ ಹೇಳಿದ ನಮ್ಮ ಅಣ್ಣ. ಏನು ಅವನಿಗೆ ಹುಟ್ಟಿದ್ರೆ ಅವ್ನು ಇಕ್ತಾ ಇದ್ದ, ಅವ್ನಿಗೇನು ಹುಟ್ಟಿಲ್ಲ. ಅವಳು ಹುಟ್ಟಿರೋ ವಯಸ್ಸಿಗೆ ಓಡೋಗ್ಬಿಟ್ಟಿದ್ದಾನೆ. ಅವ್ನಿಗೇನು ಏನು ಮಾಡ್ತೀನಿ ಮಾಡ್ಕೊಟ್ರೆ ಅಸ್ಮದ್ಗೆ ಮಾತ್ರ ಏನೂ ಆಗ್ಬಾರ್ದು. ಹಸ್ಬೆಂಡ್ ಆಗಬೇಕು. ನೀವು ಎಷ್ಟು ವರ್ಷದಿಂದ ಮದುವೆ ಆಗಿದ್ರಿ? ಪರಿಚಯ ಅಂದರೆ ನಮ್ಗೆ ಇದರಿಂದ ಫೇಸ್ಬುಕ್ಕಿಂದ ಪರಿಚಯ ಆಗಿ ನಾನು ಮದುವೆ ಮಾಡ್ಕೊಂಡಿರೋದು. 2 ಮದುವೆ ನಮ್ಮ ಅಪ್ಪ ಇಷ್ಟ ಮಾಡಿದ್ದು. ಇದು ಪತ್ರ ನಾನು ಮಾಡ್ಕೊಂಡಿದ್ದಕ್ಕೆ ನಮ್ಮ ಅಪ್ಪ ಇವಾಗ ಗಾಂಚಲಿ ಮಾಡ್ತಾ ಇರೋದು. ಮಗು ಯಾವ ಥರ ಪರಿಸ್ಥಿತಿಯಲ್ಲಿದೆ ಇವಾಗ? ಇಲ್ಲಿಂದ ಕರ್ಕೊಂಡು ಚೆನ್ನಾಗಿದ್ಲು. ಅವ್ರು ಏನು ಮಾಡ್ಕೊಂಡ್ರು ಅವ್ರಿಗೆ ಗೊತ್ತು. ಇಲ್ಲಿಂದ ನಾನು ಎಲ್ಲಿ ಬಿಟ್ಟು ಇಲ್ಲಿಂದ ಗೌರಿಬಿದನೂರಿಗೆ ಕರ್ಕೊಂಡು ಹೋಗಿದ್ದು, ಬೆಂಗಳೂರಿಗೆ ಚೆನ್ನಾಗೇ ಇದ್ಲು. ಅವಾಗ ನಾನು ಕೇಳಿದೆ, ಕೊಡ್ರಿ ಮಗು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕೊಟ್ಟಿಲ್ಲ. ಅವಾಗ ನಿಮ್ದು ಏನು ಸವಾಸ ಬೇಡ, ನಾವು ಲಾಯರಿಂದ ಪೇಪರ್ ಮಾಡಿಸ್ತೀನಿ, ನೀವೇ ನನ್ನ ಮಕ್ಳು ಬೇಡ ಅಂತ ಬರ್ದಿಕೊಡು ಅಂತ ಹೇಳಿದ್ರು. ನಾನು ಇದು ಮಾಡಿದೆ. ತಿರ್ಗಿ ಈ ಆಮೇಲೆ ನೋಡಿ ನಾನು ಬಂದಮೇಲೆ ಇಷ್ಟೆಲ್ಲ ನಾಟಕ ಮಾಡ್ತಾರೆ. ನಾನು ಅಲ್ಲಿ ಇರೋ ಗಂಟೆ ಏನೂ ನಾಟಕ ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ಬಂದಮೇಲೆ ಇದೆಲ್ಲ ನಾಟಕ ಮಾಡ್ತಾ ಇರೋದು. ನಾನು 10,000 ಹೇಳಿದ್ರು, ನಾನು ಕೊಡ್ತೀನಿ ಅಂತ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದ್ದೆ. ಆಮೇಲೆ ನಮ್ಮ ಅಣ್ಣ ನೀನು ಬೇಡ ಹೋಗಮ್ಮ, ಇಲ್ಲಿ ಪೊಲೀಸರು ಫೋನ್ ಮಾಡಿದ್ರಂತೆ. ಎಲ್ಲಪ್ಪ ಅವಳು ಏನಪ್ಪ ವಿಷಯ ಅಂದರೆ ಏನಿಲ್ಲ, ಕಾಸು ಇಸ್ಕೊಳ್ಳಿ ನಮ್ಮ ಅಣ್ಣ. ಇಲ್ಲ ನೀನು ಎತ್ಕೊಂಡು ಹೋಗಮ್ಮ ಕಾಸು, ನಾನು ಅಲ್ಲೇ ಬಂದು ಸ್ಟೇಷನ್ ಮಾತಾಡ್ತೀನಿ. ಬೆಳಗ್ಗೆ ನಾನು ಫೋನ್ ಮಾಡಿದೆ, ಯಾರು ಫೋನ್ ತೆಗಿತಾ ಇಲ್ಲ. ಬೆಳಗ್ಗೆಯಿಂದ 5 ಗಂಟೆಗೆ ಸ್ಟೇಷನ್ಗೆ ಇದ್ದೀನಿ ನಾನು. ಅಸ್ಮದ್ ಏನು ತಪ್ಪಿಲ್ಲ. ನಮ್ಮ ಅಮ್ಮ ಅಪ್ಪ ಬೇಕಾಬೇಕಂತ ಮಾಡ್ತಾ ಇರೋದು. ನಾನು ಅವ್ನಿಗೆ ಬಿಡೋದೇ ಇಲ್ಲ. ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತೀನಿ, ಅವ್ರಿಗೆ ಬಿಡೋದಿಲ್ಲ. ನನ್ನ ಮಕ್ಳಿಗೂ ಬಿಡ್ತೀನಿ, ಅವ್ನಿಗೆ ಮಾತ್ರ ಬಿಡಲ್ಲ ನಾನು. ಝರೀನಾ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ನಡೆಸುತ್ತಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ.
ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಅಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಅಡಿಯಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಂಡಿತ್ತು. ಇದೀಗ ಪುನರಾರಂಭಗೊಂಡಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರಿಗೆ ಮತ್ತೆ ಆಪ್ತ ರಕ್ಷಕನ ಸೇವೆ ಲಭ್ಯವಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ತಾವು ಅಧಿಕಾರ ವಹಿಸಿಕೊಂಡ 1-2 ತಿಂಗಳಿನಲ್ಲಿಯೇ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ತಮ್ಮ ತಾಯಿಯ ನೆನಪಿಗಾಗಿ ಅಮ್ಮ ಆಂಬ್ಯುಲೆನ್ಸ್ ಹೆಸರಿನಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಉಚಿತ ಆರೋಗ್ಯ ಸೇವೆಯನ್ನ ಒದಗಿಸಿದ್ರು. ಇದು ಕ್ಷೇತ್ರದ ಜನರಿಗೆ ಬಹಳ ಸಂತಸ ತಂದಿತ್ತು. ದಿನದ 24 ಗಂಟೆಗಳ ಕಾಲ ಉಚಿತ ಸೇವೆ ಒದಗಿಸುತ್ತಿತ್ತು. ಆದರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಇದ್ದಿದ್ದರಿಂದ ತಾವು ಕ್ಷೇತ್ರದ ಜನರಿಗಾಗಿ ನೀಡಿದ್ದ 10 ಆಂಬ್ಯುಲೆನ್ಸ್ ಸೇವೆಯು ಸ್ವಲ್ಪ ದಿನಗಳ ಕಾಲ ಸ್ಥಗಿತವಾಗಿತ್ತು. ಇದೀಗ ಮತ್ತೆ ತನ್ನ ಕಾರ್ಯವನ್ನ ಪ್ರಾರಂಭಿಸಿದೆ. ಈ ಕುರಿತು MMTV ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಎಂದಿನಂತೆ ಆಂಬ್ಯುಲೆನ್ಸ್ಗಳು ದಿನದ 24 ಗಂಟೆಗಳು ಸಹ ಕಾರ್ಯನಿರ್ವಹಿಸಲಿದ್ದು ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಅಮ್ಮ ಆಂಬ್ಯುಲೆನ್ಸ್ ಪುನರಾರಂಭ ಆಗಿದೆ. ಅದು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೊಳ್ಳೋ ಬಗ್ಗೆ ಅದಕ್ಕೊಂದು ಕಿವಿ ಮಾತಾಡಿ ಸರ್. ಓಕೆ, ನಾನೆಲ್ಲ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಾನು ಆಂಬ್ಯುಲೆನ್ಸ್ ಗೆದ್ದಾಗ ನನ್ನ ತಾಯಿ ಬರ್ತ್ಡೇ ಇದನ್ನ ಲಾಂಚ್ ಮಾಡಿದ್ದೆ. ಆದ್ರೆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಕೆಲವರು ದೂರು ಕೊಟ್ಟಿದ್ರು. ಸೊ ಈ ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ರೆ ಅದು ಪ್ರಭಾವ ಬೀರುತ್ತೆ ವೋಟರ್ಸ್ ಮೇಲೆ ಅಂತ. ಸೊ ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಇಂದ ನಮ್ಗೊಂದು ನೋಟಿಸ್ ಬಂದಿತ್ತು, ಆಂಬ್ಯುಲೆನ್ಸ್ ಸರ್ವಿಸ್ ಚುನಾವಣೆ ಮುಗಿಯೋವರೆಗೂ ನಿಲ್ಲಿಸಿ ಅಂತ. ಸೊ ಆ ಕಾರಣಕ್ಕೆ ನಿಲ್ಸಿದ್ವಿ. ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮುಗಿಯೋವರೆಗೂ ನಮ್ಗೆ ಆಪರೇಟ್ ಮಾಡಕ್ ಪರ್ಮಿಷನ್ ಇರಲಿಲ್ಲ. ಈಗ ಮತ್ತೆ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಆ ಕಾರಣಕ್ಕೆ ಈಗ ನಾನು ಅಮ್ಮ ಆಂಬ್ಯುಲೆನ್ಸ್ ಸರ್ವಿಸಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸರ್ ಟೋಟಲಿ ಎಲ್ಲ ವೆಹಿಕಲ್ಸ್ ಮತ್ತೆ ಪ್ರಾರಂಭ ಆಗಿದೆ ಸರ್? ಮತ್ತೆ ಪ್ರಾರಂಭ ಆಗಿದೆ. 24x7 ಅದರ ನಂಬರ್ ನಾನು ಚಿಕ್ಕಬಳ್ಳಾಪುರದ ದೊಡ್ಡ ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಿದೀನಿ. ನಾನು ಮತ್ತೆ ಮನೆ ಕೊಟ್ಟಿರೋ ಪಾಂಪ್ಲೆಟ್ ಅಲ್ಲಿ QR ಕೋಡ್ ಅಲ್ಲಿ ಇದೆ. ಪ್ರದೀಪ್ ಈಶ್ವರ ಮೇಲೆ ವೆಬ್ಸೈಟ್ ಬಂದ್ರೆ ನಂಬರ್ ಸಿಗುತ್ತೆ. ಆ ನಂಬರ್ ಫೋನ್ ಮಾಡಿ ಕಂಪ್ಲೀಟ್ ಫ್ರೀ ಸರ್ವಿಸ್ ಸರ್. ಹಾಸ್ಪಿಟಲ್, ಮನೆಯಿಂದ ಹಾಸ್ಪಿಟಲ್ಗೆ ಅಥವಾ ಬೆಂಗಳೂರಿನ ದೊಡ್ಡ ಹಾಸ್ಪಿಟಲ್ಗೆ ₹1 ಚಾರ್ಜ್ ಮಾಡದೆ ನಾವು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಮತ್ತೆ ತಮ್ಮ ಕಡೆಯಿಂದ ಕ್ಷೇತ್ರಕ್ಕೆ ಒಂದು ಶವ ಸಾಗಿಸುವ ವಾಹನನ ಕೊಡುಗೆಯಾಗಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿ ಆಗಿದೆ. ಈಗಾಗಲೇ ಅನುದಾನ ತೆಗೆದಿಟ್ಟಿದೀವಿ. ಸೊ ಅದು ಅತಿ ಶೀಘ್ರದಲ್ಲೇ ಕೊಡ್ತೀವಿ. ಏನಾಗುತ್ತೆ, ಗೌರ್ಮೆಂಟ್ ಅಲ್ಲಿ ಒಂದು
ಪಾಲಿಸಿ, ಒಂದು ಪ್ರೊಸೀಜರ್ ಫಾಲೋ ಆಗ್ಬೇಕಾಗುತ್ತೆ. ಈಗ ಇದು ಆಂಬುಲೆನ್ಸ್ ಎಲ್ಲ ನಾನು ಸ್ವಂತ ದುಡ್ಡಲ್ಲಿ ಮಾಡ್ತಿರೋದಂದ್ರೆ ಬೇಗ ಮಾಡ್ತೀನಿ. ಕೆಲವು ಇದೆಲ್ಲ ಆ ವೆಹಿಕಲ್ಸ್ ಎಲ್ಲ ಒಂದು ಪ್ರೊಸೀಜರ್ ಅಪ್ರೂವಲ್ ಆಗ್ಬೇಕು. ಸೊ ಒಂದಷ್ಟು ಟೈಮ್ ತಗೊಳುತ್ತೆ. ಅದನ್ನ ಆದಷ್ಟು ಬೇಗ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ. ಒಟ್ನಲ್ಲಿ ತುರ್ತು ಸಂದರ್ಭದಲ್ಲಿ ಆಪ್ತ ರಕ್ಷಕನಂತೆ ಗುರಿಗುಟ್ಟುತ್ತಿದ್ದ ಅಮ್ಮ ಆಂಬ್ಯುಲೆನ್ಸ್ಗಳು ಮತ್ತೊಮ್ಮೆ ಸಾರ್ವಜನಿಕರ ಜೀವ ರಕ್ಷಣೆಗೆ ಕಾರ್ಯೋನ್ಮುಖವಾಗಿ ನಿಂತಿವೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈಶಾ ಫೌಂಡೇಶನ್ನ ಆದಿಯೋಗಿ ಬೃಹತ್ ಪ್ರತಿಮೆ ಸಮ್ಮುಖದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಖ್ಯಾತ ನಟಿ ಶ್ರೀನಿಧಿ ಶೆಟ್ಟಿ ಯೋಧರ ಜೊತೆ ಸೇರಿ ಯೋಗಾಭ್ಯಾಸ ಮಾಡಿ ಗಮನ ಸೆಳೆದರು. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ಇರುವ ಈಶಾ ಫೌಂಡೇಶನ್ನ ಆದಿಯೋಗಿ ಬೃಹತ್ ಪ್ರತಿಮೆಯ ಸಮ್ಮುಖದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಯೋಗ ಪ್ರದರ್ಶನವನ್ನ ಕರ್ನಾಟಕ ಗೋವಾ ಎನ್ಸಿಸಿ ಬೆಟಾಲಿಯನ್ನ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಏರ್ ಕಮಾಂಡರ್ ಎಸ್ಬಿ ಅರುಣ್ ಕುಮಾರ್ ಉದ್ಘಾಟಿಸಿದರು. 112 ಅಡಿಗಳ ಆದಿಯೋಗಿ ಪ್ರತಿಮೆ ದರ್ಶನ ಮಾಡುವುದೇ ಒಂದು ಭಾಗ್ಯ. ಇನ್ನು ಆದಿಯೋಗಿ ಮುಂದೆ 106 ಜನ ಸೈನಿಕರ ಜೊತೆ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗುವುದು ಕನಸು ನನಸು ಅಂತ ಸ್ವತಃ ಕನ್ನಡ ಚಲನಚಿತ್ರ ನಟಿ ಶ್ರೀನಿಧಿ ಶೆಟ್ಟಿ ಕೆಲಕಾಲ ಆಶ್ಚರ್ಯಚಕಿತರಾಗಿ ಚರ್ಚೆಚಕಿತರಾಗಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು. ಯೋಗ ಪ್ರದರ್ಶನದಲ್ಲಿ ಭಾರತೀಯ ಸೈನ್ಯ, ಭಾರತೀಯ ಸೀಮಾ ಸುರಕ್ಷಾ ಪಡೆ ಮತ್ತು ರಾಷ್ಟ್ರೀಯ ಸೈನಿಕ ಪಡೆಗಳ ಸೈನಿಕರು ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು, ಈಶಾ ಸ್ವಯಂ ಸೇವಕರು ಪಾಲ್ಗೊಂಡು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಬಾಲಾಸನ, ನಾಡಿ ಶುದ್ಧಿ, ಶಾಂಭವಿ ಮುದ್ರಾ ಸೇರಿದಂತೆ ವಿವಿಧ ಸರಳ ಆಸನಗಳನ್ನು ಪ್ರದರ್ಶಿಸಿದರು. ನಟಿ ಶ್ರೀನಿಧಿ ಶೆಟ್ಟಿ ಯೋಧರ ಜೊತೆಗೂಡಿ ಯೋಗಾಭ್ಯಾಸ ಮಾಡಿ ಯೋಗದ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. It's my honor and pleasure to be here and spending my yoga day with respected officers and all the Jawans and the budding talent. I'm so grateful to Isha and the entire team for having me here. Well, he's already said it. We have heard from him. With very little experience that I've had and meeting people from different spheres of life, I've understood one thing, that we all know what is right, what is wrong, what we should do, what we shouldn't do, what you eat, what is not, what you shouldn't eat, what's happening in our state, what's happening in our country. We all know everything. It's just that it's a matter of action. Should we do it or shouldn't we do it? Some people happily do the action that's required from their end, and some people hesitate. Some people choose not to do it, they ignore it, and some people are busy with their life and hustle and race. However, what I've understood is the world is not same as it was 10 years ago, 15 years ago. All the kids, I mean, you guys are in a different world. You are not in the same world how we grew up back then, how it was. The air we inhale, the soil we walk on, the food we consume, the water we drink, the quality, everything has been degraded. What I've been doing, I'm too small and tiny to be talking about it, but thank you so much for everything. And I myself have been an NCC cadet, Karnataka Goa Battalion, so I'm so happy to see you all. Please do not stop it, continue as much as you can, and excel in your sports. I think, I'm sorry to say this, sports plays far better role than education, I guess, because I really enjoyed playing sports myself. ಭಾರತ ಮೂಲದ ಯೋಗ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನ ಪಡೆದಿರುವುದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಯೋಗ ಕೇವಲ ದೈಹಿಕ ಸದೃಢತೆಗೆ ಮಾತ್ರವಲ್ಲದೆ ಮಾನಸಿಕ ಸದೃಢತೆಗೂ ಪೂರಕವಾಗಿದೆ. ದೇಹವನ್ನ ಹಗುರ ಮಾಡುವುದಲ್ಲದೆ ಮನುಷ್ಯನಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಎಂದರು. The yoga instills discipline and focus, and this will help you in all your activities throughout your life. Yoga just not make you physically fit, but will also make you mentally strong, resilient, and it will enable you to face all the challenges in your life with confidence. As we perform yoga here today, I really would like to express gratitude to organizations like Adiyogi Isha Foundation
which tirelessly works to spread message of yoga all around the world. ನನ್ನ ಹೆಸರು ವಿದಿತಾ. ನಾನು ನಿಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೀನಿ. ನಾನು 5 ಕರ್ನಾಟಕ ಬಟಾಲಿಯನಲ್ಲಿ ಕಡೆಟ್ ಆಗಿದ್ದೀನಿ, JW ಕಡೆಟ್. ಇವತ್ತು ನಾವು ಇಲ್ಲಿ ಈಶಾ ಫೌಂಡೇಶನ್ಗೆ ಯೋಗಾಗೆ ಬಂದಿದ್ದೀವಿ. ನಮ್ಮನ್ನೆಲ್ಲರನ್ನೂ ಅಲ್ಲಿ ಕೂರಿಸಿ ಯೋಗ ಮಾಡಿಸಿದ್ರು, ಪ್ರಾಣಾಯಾಮ ಮಾಡಿಸಿದ್ರು. ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಕೂಡ ನ್ಯಾಷನಲ್ ಲೆವೆಲ್ ಯೋಗ ಕಾಂಪಿಟೇಟರ್, ತುಂಬ ಕಾಂಪಿಟೇಷನ್ಗಳಿಗೆ ಹೋಗಿದ್ದೀನಿ. ಇಲ್ಲಿ ಈಶಾ ಫೌಂಡೇಶನ್ ಕೊಡ್ತಾ ಇರೋ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ, ಯೋಗ ಮಾಡೋರು ಮತ್ತು ಮಾಡದೇ ಇರೋರಿಗೆ ತುಂಬ ಮುಖ್ಯವಾದದ್ದು, ತುಂಬ ಹೆಲ್ಪ್ಫುಲ್ ಆಗಿದೆ. ಹೆಸರು ಮೇಘನಾಥ್ ಜಿ. ನಾವು MVM ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬಂದಿದ್ದೀರಿ. NCC ಕ್ಯಾಡೆಟ್ಸು 5 ಕಾರ್ ಬೆಟಾಲಿಯನ್ ಚಿಕ್ಕಬಳ್ಳಾಪುರ ಬ್ರಾಂಚಿಂದ. ಇವತ್ತು ಇಲ್ಲಿ ಈಶಾ ಫೌಂಡೇಶನಲ್ಲಿ ಸದ್ಗುರು ಅವರು ಒಂದು ಫ್ರೀ ಯೋಗ ಕ್ಲಾಸ್ನ ಆರ್ಗನೈಸ್ ಮಾಡಿದ್ರು. ನಮ್ಗೆ ತುಂಬ ಖುಷಿ ಆಯಿತು. ಇಲ್ಲಿ ಬಂದು ಯೋಗ ಮಾಡಿ, ನೇಚರ್ನೆಲ್ಲ ಅಬ್ಸರ್ವ್ ಮಾಡಿ, ಅಂದರೆ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಫುಲ್ ಬಾಡಿಯಲ್ಲೆಲ್ಲ ಪ್ರೆಸೆಂಟ್ ಆಯಿತು. ಯೋಗ ಮಾಡೋದ್ರಿಂದ ನಮ್ಮ ಹೆಲ್ತು ಮತ್ತು ನಮ್ಮ ಮೈಂಡ್ಸೆಟ್ಟು, ನಮಗೆ ಸ್ಟ್ರೆಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಮತ್ತು ಫ್ಯೂಚರ್ಗೂ ತುಂಬ ಹೆಲ್ಪ್ ಆಗುತ್ತೆ. ಬಾಡಿಯಲ್ಲಿ ಯಾವುದೇ ಕಾಯಿಲೆ ಏನೂ ಬರೋದಿಲ್ಲ. ಇನ್ನು ಕರ್ನಾಟಕ ಹಾಗೂ ಗೋವಾ NCC ಬೆಟಾಲಿಯನ್ನ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಏರ್ ಕಮಾಂಡರ್ SB ಅರುಣ್ ಕುಮಾರ್ ಸೇರಿದಂತೆ ಭಾರತೀಯ ಸೈನ್ಯ, ಭಾರತೀಯ ಸೀಮಾ ಸುರಕ್ಷಾ ಪಡೆ ಮತ್ತು ರಾಷ್ಟ್ರೀಯ ಸೈನಿಕ ಪಡೆಗಳ ಸೈನಿಕರು ಹಾಗೂ NCC ವಿದ್ಯಾರ್ಥಿಗಳು, ಈಶಾ ಸ್ವಯಂ ಸೇವಕರು ಪಾಲ್ಗೊಂಡು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಬಾಲಾಸನ, ನಾಡಿ ಶುದ್ಧಿ ಸೇರಿದಂತೆ ವಿವಿಧ ಸರಳ ಆಸನಗಳನ್ನು ಪ್ರದರ್ಶಿಸಿದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚಿಂತಾಮಣಿ ನಗರ ಪ್ರದೇಶವನ್ನ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಅಲ್ಲಲ್ಲಿ ಕಸದ ರಾಶಿಯಿಂದ ಗಬ್ಬು ನಾರುತ್ತಿದೆ. ಅದರ ಪರಿಣಾಮವನ್ನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಎಚ್ಚರಿಸಿದ್ದೇನೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ಮುಖ್ಯ ಲೋಕಾಯುಕ್ತರ ಆದೇಶದ ಮೇರೆಗೆ ಜಿಲ್ಲಾದ್ಯಂತ ತೆರಳಿ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳಲ್ಲಿ ಮನವರಿಕೆ ಮಾಡಲಾಗುತ್ತದೆ. ಹಾಗೆ ಭ್ರಷ್ಟಾಚಾರ ನಡೆಸುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ದೂರು ನೀಡಿ ಅವರ ಮಾಹಿತಿಯನ್ನು ಗೌಪ್ಯವಾಗಿ ಇರಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಹೌದು ಸರ್. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬದ್ಧಾಂಗುಳಿ ತಾಳ ಸೈಡ್ ಕೈ ಲಾಕ್ ಮಾಡಿ ಶಂಭೋ ಶಿವ ಶಂಕರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂ. ಬಾಗೇಪಲ್ಲಿ ಪಟ್ಟಣದ ಯಂಗ್ ಇಂಡಿಯಾ ಶಾಲಾ ಆವರಣದಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದರು.
ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದ ಮುನಿರಾಜು, ಮುಖ್ಯ ಶಿಕ್ಷಕಿ ಕಲ್ಪನಾ, ಶಿಕ್ಷಕರು, ಯೋಗ ಬಂಧುಗಳು ಹಾಗೂ ಶಾಲಾ ಮಕ್ಕಳು ಮತ್ತಿತರರು ಹಾಜರಿದ್ದರು. Once again, ಎರಡು ಕೈ ಮೇಲೆ breathe in, breathe out, breathe in, breathe out. ಯೋಗಕ್ಕೆ ಅದರದೇ ಆದಂಥ ಮಹತ್ವ ಇದೆ. ಈ ಸಂದರ್ಭದಲ್ಲಿ ಇದೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಉಪ ತಹಸೀಲ್ದಾರರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಮುನ್ರಾಮಯ್ಯವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆವು. ನಮ್ಮ ಕಾರ್ಯಕ್ರಮದ ಕೋರಿಕೆಯನ್ನು ಶಿಕ್ಷಣ ಒಂದೇದು ಉಚಿತ, ಎಲ್ಲೂ ಯಾವ ಸಂಸ್ಥೆಯಲ್ಲೂ ಇಲ್ಲ ಉಚಿತ ಅನ್ನೋದು. ಇಲ್ಲಿ ಉಚಿತ ಶಿಕ್ಷಣ ಕೊಟ್ಟು ಮತ್ತೆ ಇಲ್ಲಿ ಬರೀ ಯೋಗ ಮಾತ್ರ ತಿಳಿಸೋದಿಲ್ಲ, ಯೋಗದ ಜೊತೆಗೆ ಮನುಷ್ಯನ ಸಂಸ್ಕಾರಗಳನ್ನ ತಿಳಿಸ್ತಾರೆ. ಅದು ಮುಖ್ಯ ನಮಗೆ. ಯೋಗ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ನಾವು ಯೋಗ ಮಾಡಿದ್ರೆ ಆರೋಗ್ಯ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೇವೆ. ಆದ್ರೆ ಮಾನಸಿಕ ಸ್ಥಿತಿಗಳಿದೆಯಲ್ಲ ಅದು ಬಹಳ ಮುಖ್ಯ. ಮಕ್ಕಳಲ್ಲಿ ವಿನಂತಿ, ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೋಬೇಕು ಅಂತ ನಾನು ಮೊದಲು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಬೆನ್ನು ಮೂಳೆ ನೆಟ್ಟಿಗಿರ್ಬೇಕಾದ್ರೆ ನಾವು ಭತ್ತ ಏನಾಗುತ್ತೆ ಅಂದ್ರೆ ನಾವು ಬಗ್ಗೆ ಕೂತ್ಕೊಂಡ್ರೆ ಅದು ಹಂಗೆ ಇದಾಗುತ್ತೆ. ಸೊ ಅದರಿಂದ ನಾವು ಆದಷ್ಟು ಎಲ್ಲಾದ್ರು ಕೂತ್ಕೊಂಡಾಗ ನೆಟ್ಟು ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಫಸ್ಟ್ ಯೋಗದಲ್ಲಿ ಕಲಿಸೋದಿದೆ. ನಾವು ಕೂತ್ಕೊಳ್ಳುವಂತ ಒಂದು ಭಂಗಿ ನಮ್ಗೆ ಗೊತ್ತಾಗ್ಬಿಟ್ರೆ ಮತ್ತೆ ಯೋಗ ಅರ್ಥ ಬಂದಂಗೆ ನಮ್ಗೆ. ಸೊ ಅದನ್ನ ನಾವು ಫಸ್ಟ್ ಕಲಿಬೇಕು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನಿರಂತರವಾಗಿರಬೇಕು ಯೋಗಾಭ್ಯಾಸ, ದೇಹವನ್ನು ದಂಡಿಸಲು ಯೋಗ ಉತ್ತಮ ವಿಧಾನ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕಾಯಂ ವೈದ್ಯರಿಲ್ಲದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಸಕರ ಗಮನಕ್ಕೆ ತಂದಿದ್ದ ಎಂಎಂಟಿವಿ ವರದಿ, ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ಪ್ರದೀಪ್ ಈಶ್ವರ್. ರಾಜಕೀಯ ಏಳಿಗೆಗೆ ಶ್ರಮದಾನ, ದಾರಿದೀಪವಾದ ನನ್ನ ತಂದೆಯೇ ನನ್ನ ಹೀರೋ, ಸಂಸದ ಡಾಕ್ಟರ್ ಕೆ ಸುಧಾಕರ್. ಯೋಗದ ಕುರಿತು ಅರಿವು ಅವಶ್ಯಕ, ಯೋಗದಿಂದ ಉತ್ತಮ ಆರೋಗ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.